ಕಳೆದ 24 ಗಂಟೆಯಲ್ಲಿ ಸಾಕಷ್ಟು ಕುತೂಹಲ ಕೆಡೆ ಮಾಡಿಕೊಟ್ಟಿದ್ದಂತ ವಿಚಾರ ಅಂದ್ರೆ ಸುದೀಪ್ ಅವರು ಬಿಜೆಪಿ ಸೇರ್ಕೊಳ್ತಾರಾ ಅಥವಾ ಅದಕ್ಕೆ ಬೆಂಬಲವನ್ನ ಕೊಡ್ತಾರಾ ಪಕ್ಷಕ್ಕೆ ಅನ್ನುವಂಥದ್ದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು. ಬಿಕಾಸ್ ಅವರು ಜಸ್ಟ್ ಒಬ್ಬ ವ್ಯಕ್ತಿಯ ಪರವಾಗಿ ಪ್ರಚಾರವನ್ನ ಮಾಡೋದೇ ಆಗಿದ್ರೆ ಅದೇನು ದೊಡ್ಡ ಮಟ್ಟದ ಪ್ರಚಾರ ಆಗ್ತಿರ್ಲಿಲ್ಲ. ಯಾಕೆಂದ್ರೆ ಈ ಹಿಂದೆನೂ ಕೂಡ ಸಾಕಷ್ಟು ಪ್ರಚಾರವನ್ನ ಮಾಡಿರುವಂತದ್ದನ್ನ ನಾವು ಗಮನಿಸಿದ್ದೀವಿ. ಈ ಹಿಂದೆ ರಾಮುಲು ಪರವಾಗಿ, ರಾಜುಗೌಡ ಪರವಾಗಿ, ಸಿದ್ದರಾಮಯ್ಯನವರ ಪರವಾಗಿ ಈ ರೀತಿಯಾಗಿ ಸಾಕಷ್ಟು ಜನರ ಪರವಾಗಿ ಪ್ರಚಾರವನ್ನ ಮಾಡಿದ್ರು. ಆದ್ರೆ ಒಂದೇ ಪಕ್ಷಕ್ಕೆ ಅವರ ಬೆಂಬಲ ಇರುತ್ತಾ ಅನ್ನುವಂತ ಕುತೂಹಲ ಇತ್ತು. ಅದೆಲ್ಲದಕ್ಕೂ ಕೂಡ ಈಗ ಆಲ್ರೆಡಿ ತೆರೆ ಬಿದ್ದಿದೆ. ಬಿಜೆಪಿಗೆ ಸ್ಟಾರ್ ಪವರ್, ಬೊಮ್ಮಾಯಿಗೆ ಕಿಚ್ಚನ ಪ್ರಚಾರದ ಬಲ ಸಿಗ್ತಾ ಇದೆ. ಆಕ್ಚುಲಿ ಇಲ್ಲಿ ಬೊಮ್ಮಾಯಿ ಅವರು ನನಗೆ ತುಂಬಾ ಆಪ್ತರು. ಸೊ ಅವ್ರನ್ನ ಮುಂಚೆಯಿಂದಲೂ ಕೂಡ ನೋಡ್ಕೊಂಡ್ ಬರ್ತಾ ಇದ್ದೀನಿ. ಅವರು ನನ್ನ ಕಷ್ಟ ಕಾಲದಲ್ಲಿ ಸಹಾಯವನ್ನ ಮಾಡಿದ್ದಾರೆ. ಸೊ ಹೀಗಾಗಿ ನನ್ನ ಬೆಂಬಲ ಅವರಿಗೆ, ಅವರ ಪರವಾಗಿ ನಾನು ಪ್ರಚಾರ ಮಾಡ್ತೀನಿ ಅಂತ ಹೇಳಿದ್ರು ಸುದೀಪ್ ಅವರು. ಸಿಎಂಗೆ ನನ್ನ ಬೆಂಬಲ ಇದೆ, ಅವರು ಕೇಳಿದ ಕಡೆ ನಾನು ಪ್ರಚಾರ ಮಾಡ್ತೀನಿ, ಎಲ್ಲಾ ಕಡೆನೂ ಹೋಗ್ಲಿಕ್ಕಾಗೋದಿಲ್ಲ ಆದ್ರೆ ಕೆಲವೊಂದು ಕಡೆ ಹೋಗ್ತೀನಿ ಅಂತ ಹೇಳಿದ್ರು ಕಿಚ್ಚ ಸುದೀಪ್. ಮೋದಿ ನಾಯಕತ್ವಕ್ಕೆ ಮೆಚ್ಚುಗೆಯನ್ನ ಕೂಡ ವ್ಯಕ್ತಪಡಿಸಿದ್ರು. ಎಲೆಕ್ಷನ್ಗೆ ಸ್ಪರ್ಧಿಸಲ್ಲ ಅಂತ ಹೇಳಿದ್ರು ಮಾಣಿಕ್ಯ. ಸುದೀಪ್ ಅವರು ಏನಾದ್ರೂ ಅಧಿಕೃತವಾಗಿ ಬಿಜೆಪಿ ಸೇರ್ಬಿಟ್ಟು ತಾವು ಕೂಡ ಸ್ಪರ್ಧೆ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಘೋಷಣೆ ಮಾಡ್ಬಿಡ್ತಾರಾ ಅನ್ನುವಂತ ಕುತೂಹಲನೆ ರಾಜ್ಯದ ಜನರಲ್ಲಿ ಇವತ್ತು ಇದ್ದಿದ್ದು. ಆದ್ರೆ ಎಲ್ಲೊಂದ್ ಕಡೆ ಕಾಂಗ್ರೆಸ್ ಕೂಡ ಆತಂಕಕ್ಕೊಳಗಾಗಿತ್ತು. ಬಿಜೆಪಿಗೆ ಏನಾದ್ರೂ ಅವರು ಬೆಂಬಲ ಕೊಟ್ಟಿದ್ದೆ ಆದ್ರೆ ಸಾಕಷ್ಟು ಕ್ಷೇತ್ರಗಳಲ್ಲಿ ಹೊಡೆತ ಬೀಳುವಂತ ನಿರೀಕ್ಷೆ ಇತ್ತು. ಸೊ ಹೀಗಾಗಿ ಸಹಜವಾಗಿ ಕಾಂಗ್ರೆಸ್ ಮತ್ತು ಜೆಡಿಎಸ್ಗೂ ಕೂಡ ಆತಂಕ ಇತ್ತು. ಅದರಲ್ಲೂ ಎಸ್ಟಿ ಮೀಸಲು ಕ್ಷೇತ್ರಗಳಿದಾವಲ್ಲ, ಅಲ್ಲಿ ಎಲ್ಲಿ ನಮ್ಮ ಮತಗಳು ಕೈತಪ್ಪು ಹೋಗ್ತವೆ ಅನ್ನುವಂತ ಭಯ ಕಾಂಗ್ರೆಸ್ಗೆ ಕಾಡ್ತಾ ಇತ್ತು. ನೋಡೋಣ ಫಸ್ಟ್ ಸುದೀಪ್ ಅವರು ಏನು ಮಾತನಾಡಿದ್ರು, ಯಾವ್ಯಾವ ರೀತಿಯಾಗಿ ಸುದ್ದಿಗೋಷ್ಠಿಯಲ್ಲಿ ನಿರೀಕ್ಷೆ ಇದ್ದಿದ್ದೆಲ್ಲವೂ ಕೂಡ ಹುಸಿ ಆಯ್ತು ಅನ್ನುವಂಥದ್ದನ್ನ. No, sir, I'm not entering politics at all, sir. I'm still dealing with the politics. Are I'm telling you your answer. Yes, sir. I am not entering politics, sir. My fans will be happy with that. And ನನ್ನ fans ನೀವೇನು ಹೇಳ್ತಾ ಇದ್ದೀರಾ sir? I'm not entering politics, sir. Just to clear, I've just entered the stage of politics, sir. Here, I'm not entering politics. ಇಲ್ಲ ಅವೆಲ್ಲ ಸುಳ್ಳು. ಇಲ್ಲ ಸುಳ್ಳು. ನಾನು ಯಾರಿಗೂ ಯಾರ ಪರನೂ ನಾನು ಟಿಕೆಟ್ ಕೇಳಿಲ್ಲ. ನನಗೆ ಯಾರು ನಮ್ಮ ಟಿಕೆಟ್ ಅಂದ್ರೆ ಇವಾಗ ಯಾವ್ದಾದ್ರು ಸಿನಿಮಾ ರಿಲೀಸ್ ಆಗಿದ್ರೆ ಆ ಟಿಕೆಟ್ ಕೊಡಿಸ್ಬಲ್ಲ. ನಾನು ಪಕ್ಷದ ಪರವಾಗಿ ಟಿಕೆಟ್ ಕೊಡಿಸೋಷ್ಟು ಮಟ್ಟಕ್ಕೆ ನಾನು ಇಲ್ಲ ಸರ್. ಅಂಡ್ ಅದಕ್ಕೆಲ್ಲ ನಾನು ಹೋಗೋದು ಇಲ್ಲ. ಮಾಮ, ನನ್ನ ಸಪೋರ್ಟ್ ನಿಮಗಿದೆ. ನಿಮ್ಗೆ ಏನೇನಾಗಬೇಕು ಹೇಳಿ ನಾನು ಖಂಡಿತ ಮಾಡ್ತೀನಿ ಅಂತ ಅಂದ್ಬಿಟ್ಟು ಮಾತುಕತೆ ಆಗಿರೋದ್ರಿಂದ ಅವರಿಗೆ ಎಲ್ಲೆಲ್ಲಿ ಹೋಗ್ಬೇಕು ಅಂತ ಅನ್ಸಿದ್ರೆ ಸೊ ವಿ ವಿಲ್ ಸಿ ವಾಟ್ ಆಲ್ ಕ್ಯಾನ್ ಬಿ ಡನ್. ಅಂಡ್ ಅಫ್ಕೋರ್ಸ್ ಸಪೋರ್ಟ್ ಬೇಕಾದ್ರೆ ಅವ್ರಿಗೆ ಏನೇನು ರಿಕ್ವೈರ್ಮೆಂಟ್ಸ್ ಇದೆ ಅದನ್ನ ಮಾಡೋ ಬೊಮ್ಮಾಯಿ ಅವರಿಗೆ ನನ್ನ ಬೆಂಬಲ ಸರ್. ಆಕ್ಚುಲಿ ಅದ್ರಲ್ಲಿ ತಪ್ಪೇ ಇಲ್ಲ ಹೇಳೋದ್ರಲ್ಲಿ. ನೀವು ಇದರಲ್ಲಿ ನನ್ನ ಸಂಪೂರ್ಣ ನನ್ನ ಅವರಿಗೆ ಬಂದಿರೋದು ನನ್ನ ಸಪೋರ್ಟು. ನಾನು ಬೊಮ್ಮಾಯಿ ಅಂದ್ರೆ ನನ್ನ ಮಾಮನಿಗೋಸ್ಕರ ನಾನು ಬಂದಿದ್ದೀನಿ. ಅವರ ಸಪೋರ್ಟಿಗೆ 100% ಇಟ್ಕೋತಾ ಇದ್ದೀನಿ. ನೋಡಿದ್ರಲ್ಲ ಸುದೀಪ್ ಅವರ ಮಾತುಗಳನ್ನ. ಇದು ಸಾಕಷ್ಟು ನಿರೀಕ್ಷೆಯನ್ನ ಹುಸಿ ಮಾಡ್ತು. ಯಾವ ರೀತಿಯಾಗಿ ಅನ್ನುವಂಥದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ. ನ್ಯೂಸ್ ಡೆಸ್ಕ್ ಇಂದ ನಮ್ಮ ಡೆಪ್ಯೂಟಿ ನ್ಯೂಸ್ ಎಡಿಟರ್ ಆಗಿರುವಂತಹ ರಾಘವೇಂದ್ರ ಗುಡಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ರಾಘವೇಂದ್ರ ಗುಡಿ, ಬೊಮ್ಮಾಯಿ ಅವರಿಗೆ ಸಪೋರ್ಟ್ ಅನ್ನುವಂಥದ್ದನ್ನ ಈ ಹಿಂದೆನೆ ಹೇಳ್ಬಿಟ್ಟಿದ್ರೆ ಯಾವುದೇ ನಿರೀಕ್ಷೆಗಳೇ ಇರ್ತಿರ್ಲಿಲ್ಲ. ಆಮೇಲೆ ಸುದೀಪ್ ಅವರು ಈ ಹಿಂದೆನೂ ಕೂಡ ಸಾಕಷ್ಟು ಜನರ ಪರವಾಗಿ ಅವರ ಆಪ್ತರು ಅನ್ನುವ ಕಾರಣಕ್ಕೋಸ್ಕರ ಪ್ರಚಾರ ಮಾಡಿರುವಂಥದ್ದನ್ನ ಕೂಡ ನಾವು ಗಮನಿಸಿದ್ದೀವಿ. ಆದ್ರೆ ಒಂದು ಪಕ್ಷಕ್ಕೆ ಬೆಂಬಲವನ್ನ ಕೊಡ್ತಾರೆ ಅನ್ನುವಂಥ ನಿರೀಕ್ಷೆ ಇತ್ತಲ್ಲ, ಅದು ಹುಸಿಯಾಯ್ತು. ಇದು ನಿಜಕ್ಕೂ ಹುಸಿಯಾಗಿದ್ದು ನಿರಾಸೆ ಆಗಿದ್ದು ಬಿಜೆಪಿ ಪಕ್ಷಕ್ಕೆ ಅಂತ ಹೇಳ್ಬೋದು, ತಪ್ಪಾಗ್ಲಿಕ್ಕಿಲ್ಲ. ಯಾವ ರೀತಿಯಾಗಿ ವಿಶ್ಲೇಷಣೆ ಮಾಡ್ಬೋದು ಇವತ್ತಿನ ಸುದ್ದಿಗೋಷ್ಠಿಯನ್ನ, ಸುದೀಪ್ ಅವರ ಮಾತುಗಳನ್ನ? ಪೃಥ್ವಿ, ಇವತ್ತಿನ ಸಂಪೂರ್ಣ ಡೆವಲಪ್ಮೆಂಟ್ಗಳನ್ನು ಗಮನಿಸ್ತಾ ಇದ್ದಾಗ ಒಬ್ಬ ಹಾಲಿ ಮುಖ್ಯಮಂತ್ರಿ ಜೊತೆಗೆ ಇಬ್ಬರು ಸಚಿವರು ಅಂತ ಒಂದು ಹೈ ಪ್ರೊಫೈಲ್ ಆಗಿರ್ತಕ್ಕಂತಹ ವ್ಯಕ್ತಿಗಳು ಅಲ್ಲಿ ಇದ್ದಂಥ ಸಂದರ್ಭದಲ್ಲಿ ಯಾವುದೇ ಒಬ್ಬ ಸ್ಟಾರ್ ಇರಲಿ ಅಥವಾ ಮತ್ತೊಬ್ಬ ವ್ಯಕ್ತಿಗಳು ಬಂದಾಗ ಸಹಜವಾಗಿ ನಾನು ಒಬ್ಬ ವ್ಯಕ್ತಿ ಕೇಂದ್ರಿತವಾಗಿ ಬೆಂಬಲವನ್ನು ಕೊಡೋದಕ್ಕೆ ಬರ್ತೀನಿ ಅಂತ ಹೇಳೋದಕ್ಕೆ ಅಷ್ಟು ದೊಡ್ಡ ಮಟ್ಟದ ಒಂದು ಪ್ರೆಸ್ ಮೀಟ್ನ ಅಗತ್ಯತೆ ಕೂಡ ಕಂಡು ಬರ್ತಾ ಇರಲಿಲ್ಲ. ಈ ಎಲ್ಲ ಅರೇಂಜ್ಮೆಂಟ್ಸ್ಗಳನ್ನು ಮತ್ತೆ ಇವತ್ತಿನ ಡೆವಲಪ್ಮೆಂಟ್ಗಳನ್ನ ನೋಡ್ತಾ ಇದ್ದಾಗ ನಿನ್ನೆಯಿಂದಲೂ ಬಹುತೇಕವಾಗಿ ಅನಿಸಿದ್ದು ಏನಂದ್ರೆ ಸುದೀಪ್ ಅವರು ಬಿಜೆಪಿಯನ್ನ ಸೇರ್ಪಡೆ ಆಗಬಹುದು, ಆದರೆ ಅವರು ಒಂದು ಎಲೆಕ್ಟೋರಲ್ ರೋಲ್ ಅಲ್ಲಿ ಇರೋದಿಲ್ಲ, ಎಲ್ಲೂ ಕೂಡ ಚುನಾವಣೆಯಲ್ಲಿ ನಿಲ್ಲೋದಿಲ್ಲ, ಬದಲಾಗಿ ಬೆಂಬಲವನ್ನ ಸೂಚಿಸಬಹುದು. ಅದು ಕೂಡ ಪರೋಕ್ಷವಾಗಿ ಅಲ್ಲ, ಸಂಪೂರ್ಣವಾಗಿ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಬಿಜೆಪಿಗೆ ನಾನು ಬೆಂಬಲವಾಗಿ ನಿಲ್ತೀನಿ ಅಂತ ಘೋಷಣೆಯನ್ನ ಮಾಡಬಹುದು ಅನ್ನತಕ್ಕಂಥ ನಿರೀಕ್ಷೆಯನ್ನ ಈ ಒಂದು ಪ್ರೆಸ್ ಮೀಟ್ ಏನಿದೆ ಇದು ಹುಟ್ಟು ಹಾಕಿತ್ತು. ಆದರೆ ಕಳೆದ 24 ಗಂಟೆಗಳಲ್ಲಿ ಆದಂತ ಡೆವಲಪ್ಮೆಂಟ್ಗಳೇನು, ಕೊನೆ ಕ್ಷಣದಲ್ಲಿ ತಮ್ಮ ಮನಸ್ಸನ್ನ ಸುದೀಪ್ ಅವರು ಏನಾದರೂ ಬದಲಾವಣೆ ಮಾಡಿಕೊಂಡ್ರ ಅಂತ ಕೂಡ ಈಗ ಪ್ರಶ್ನೆಗಳು ಬರ್ತಾ ಇದ್ದಾವೆ. ಯಾಕಂದ್ರೆ ನಿನ್ನೆ ಈ ಒಂದು ವಿಷಯ ಹೊರಗಡೆ ಬಂದ ತಕ್ಷಣ ಅಂದ್ರೆ ಇವತ್ತು ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರ ಜೊತೆಯಲ್ಲಿ ಪ್ರಕಾರ ಸುದ್ದಿಗೋಷ್ಠಿಗೂ ಮುಂಚೆನೆ ಇದ್ದಿದ್ದ ಲೆಕ್ಕಾಚಾರ ಬೇರೆ,
ಸುದ್ದಿಗೋಷ್ಠಿಗೆ ಬಂದಂತ ಸಂದರ್ಭದಲ್ಲಿ ಮಾತನಾಡಿದಂತ ಲೆಕ್ಕಾಚಾರದ ಮಾತುಗಳೇ ಬೇರೆ ಅಂತನಾ? ಖಂಡಿತವಾಗಿ ಆ ರೀತಿಯಾಗಿ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಯಾಕಂದ್ರೆ ನಿನ್ನೆ ಅವರು ಈ ಒಂದು ಬಹಿರಂಗವಾಗಿ ಹೊರಗಡೆ ಅಂದ್ರೆ ಇವತ್ತು ಅವರು ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಪ್ರೆಸ್ ಮೀಟ್ ಅನ್ನ ಮಾಡ್ತಾರೆ ಅಂತಕ್ಕಂಥ ವಿಷಯ ಯಾವಾಗ ಹೊರಗಡೆ ಬರುತ್ತಲ್ಲ, ಅದು ಬರ್ತಿದ್ದ ಹಾಗೆ ಸಾಕಷ್ಟು ಅವರ ಮೇಲೆ ಒತ್ತಡಗಳು ಬಂದಿರುವಂತ ಸಾಧ್ಯತೆಗಳನ್ನ ತಳ್ಳಿ ಹಾಕುವ ಹಾಗೂ ಇಲ್ಲ. ಜೊತೆಗೆ ಕೆಲ ಮೂಲಗಳ ಹೇಳೋ ಪ್ರಕಾರ ಅವರ ಮನೆ ಕುಟುಂಬದವರು ಕೂಡ ನಿನಗೆ ರಾಜಕೀಯದಲ್ಲಿ ಬೇಕಾಗುತ್ತಾ, ಯಾಕಂದ್ರೆ ಇಷ್ಟು ದಿನ ಎಲ್ಲ ಪಕ್ಷಗಳು ಕೂಡ ಪ್ರೀತಿಸ್ತಾ ಇದ್ವು, ಎಲ್ಲ ಪಕ್ಷಗಳಲ್ಲೂ ಕೂಡ ಅಭಿಮಾನಿಗಳು ಇರ್ತಾ ಇದ್ರು. ಒಂದು ಪಕ್ಷದ ಪರ ನಿಂತಾಗ, ಒಂದು ಪಕ್ಷಕ್ಕೆ ಸೇರ್ಕೊಂಡು ಸಹಜವಾಗಿ ಟೀಕೆ ಟಿಪ್ಪಣಿಗಳನ್ನು ಕೂಡ ಎದುರಿಸಬೇಕಾಗುತ್ತೆ, ಕೆಲವೊಂದು ಬಾರಿ ವೈರತ್ವವನ್ನು ಕಟ್ಟಿಕೊಳ್ಳಬೇಕಾಗುತ್ತೆ. ಅಂತ ಒಂದು ಅವಶ್ಯಕತೆ ಇದೆಯಾ ಅಂತಕ್ಕಂಥ ಪ್ರಶ್ನೆಗಳನ್ನ ಕುಟುಂಬ ವರ್ಗದಲ್ಲೇ ಕೇಳಿರುವಂತದ್ದು, ಜೊತೆಗೆ ಸ್ನೇಹಿತರು ಕೂಡ ಕೇಳಿರುವಂತಹ ಸಾಧ್ಯತೆಗಳು ಇದಾವೆ ಮತ್ತೆ ಕೇಳಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಜೊತೆಗೆ ಅವರಿಗೆ ಬೇರೆ ಬೇರೆ ಪಕ್ಷಗಳಲ್ಲೂ ಕೂಡ ಸಾಕಷ್ಟು ಸ್ನೇಹಿತರಿದ್ದಾರೆ ರಾಜಕೀಯ ಪಕ್ಷಗಳಲ್ಲಿ. ಉದಾಹರಣೆಗೆ ನೋಡೋದಾದ್ರೆ ಇತ್ತೀಚೆಗಷ್ಟೇ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿದ್ದಂತ ಡಿ.ಕೆ. ಶಿವಕುಮಾರ್ ಅವರನ್ನ ಕೂಡ ಭೇಟಿಯಾಗಿದ್ರು. ಅವಾಗ ಕೂಡ ಒಂದು ವಿಷಯಗಳೊಂದು ಸ್ಪೆಕ್ಯುಲೇಷನ್ಸ್ ಬರ್ತಾ ಇತ್ತು, ಅವ್ರು ಏನಾದ್ರೂ ಕಾಂಗ್ರೆಸ್ ಅನ್ನ ಸೇರ್ಕೊಳ್ಬಹುದಾ ಅಂತ. ಹೀಗೆ ಸಾಕಷ್ಟು ಸ್ಪೆಕ್ಯುಲೇಷನ್ಸ್ ಇದ್ರು. ಅವರು ಕೂಡ ತಟಸ್ಥರಾಗಿದ್ರು, ನಾನು ಸ್ನೇಹಕ್ಕೋಸ್ಕರ ಬೆಂಬಲವನ್ನ ನೀಡ್ತೇನೆ, ಯಾವುದೇ ಪಕ್ಷಕ್ಕೆ ಸೇರ್ಕೊಳ್ಳೋದಿಲ್ಲ ಅನ್ನೋಂಥ ನಿಲುವನ್ನ ಹೊಂದಿದ್ರು. ಆದ್ರೆ ಇವತ್ತಿನ ಸುದ್ದಿಗೋಷ್ಠಿ ಒಂದು ಸಾಮಾನ್ಯವಾಗಿದ್ದಂತ ಸುದ್ದಿಗೋಷ್ಠಿ ಆಗಿರ್ಲಿಲ್ಲ. ಯಾಕಂದ್ರೆ ಒಬ್ಬ ಮುಖ್ಯಮಂತ್ರಿ ಕುಳಿತುಕೊಂಡಂತ ಸಂದರ್ಭದಲ್ಲಿ, ಹಾಲಿ ಸಚಿವರು ಇಬ್ಬರು ಕುಳಿತುಕೊಂಡಂತ ಸಂದರ್ಭದಲ್ಲಿ ಕೇವಲ ಬೆಂಬಲವನ್ನ ಕೊಡ್ತೀನಿ ಅಂತ ಹೇಳೋದಕ್ಕೆ ಮಾತ್ರ ಸುದೀಪ್ ಅವರು ಹೈದರಾಬಾದ್ನಿಂದ ಫ್ಲೈಟ್ ಅಲ್ಲಿ ಬೆಂಗಳೂರಿಗೆ ಬಂದು, ಬೆಂಗಳೂರಿನಿಂದ ಆ ಒಂದು ಪ್ರೆಸ್ ಮೀಟಿಗೆ ಬಂದು ಹೇಳಬೇಕಿತ್ತು ಅಥವಾ ಹೇಳೋದಕ್ಕಷ್ಟೇ ಬಂದ್ರ ಅಂತ ಸಹಜವಾಗಿ ಕುತೂಹಲವಂತೂ ಮೂಡ್ತಾ ಇದೆ. ನೀವು ಹೇಳಿದಾಗೆ ಪೃಥ್ವಿ, ಖಂಡಿತವಾಗಿಯೂ ಇದು ಬಿಜೆಪಿಗೆ ದೊಡ್ಡ ಮಟ್ಟದ ನಿರಾಸೆ ಅಂತೂ ಖಂಡಿತವಾಗಿ ಇದೆ. ಜೊತೆಗೇನೆ ಇಲ್ಲಿ ಒಂದು ವೈಯಕ್ತಿಕ ಸಂಬಂಧ ಅಂದ್ರೆ ಒಂದು ಏನಪ್ಪಾ ಅಂದ್ರೆ ಇಲ್ಲಿ ಸುದೀಪ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ತುಂಬಾ ಪ್ರಬುದ್ಧರವರು, ಅತ್ಯಂತ ಬುದ್ಧಿವಂತ ನಟರ ಪೈಕಿ ಅಗ್ರಗಣ್ಯರು ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ವೇನೋ. ಅವ್ರಿಗೆ ಗೊತ್ತಿದೆ ತಮಿಳ್ನಾಡಲ್ಲಿ ಯಾವ ರೀತಿಯಾಗಿ ಸಿನಿಮಾ ರಂಗದಲ್ಲಿ ಇರುವಂತ ನಟರಿಗೆ ಬೆಂಬಲ ಇದೆ, ಆಂಧ್ರದಲ್ಲಿ ಯಾವ ರೀತಿಯಾಗಿದೆ, ಕರ್ನಾಟಕದಲ್ಲಿ ಯಾವ ರೀತಿಯಾಗಿದೆ ಅಂತ. ನಮ್ಮ ಜನ ಚಿತ್ರರಂಗದಲ್ಲಿ ಇರುವಂತ ನಾಯಕರನ್ನೇ ಬೇರೆ ರೀತಿಯಲ್ಲಿ ನೋಡ್ತಾರೆ, ರಾಜಕಾರಣದಲ್ಲಿರುವಂತ ನಾಯಕರನ್ನೇ ಬೇರೆ ರೀತಿಯಲ್ಲಿ ನೋಡ್ತಾರೆ. ಅಲ್ಲಿ ರೀಲಲ್ಲಿರುವಂತ ನಾಯಕ ಬೇರೆ, ರಿಯಲ್ ಲೈಫಲ್ಲಿರುವಂತ ಜನನಾಯಕನೇ ಬೇರೆ ಆಗ್ತಾನೆ. ಸೊ ಹಿಂಗಾಗಿ ಸುಮ್ಮನೆ ಯಾಕೆ 27 ವರ್ಷದಿಂದ ಕಷ್ಟಪಟ್ಟು ನಾನೊಂದು ದೊಡ್ಡ ಫ್ಯಾನ್ ಬೇಸ್ ಇದೆ ಅದನ್ನು ಕಳ್ಕೊಳ್ಬೇಕು ಅನ್ನುವಂಥ ಒಂದು ಚಿಂತನೆ ಬಂದಿರುತ್ತೆ ಅಲ್ಲಿ. ಖಂಡಿತವಾಗಿಯೂ ಪೃಥ್ವಿ, ಯಾಕಂದ್ರೆ ಈಗ ನೋಡಿ, ಒಂದು ಕಡೆಯಿಂದ ಅವರು 27 ವರ್ಷದ ಕಷ್ಟಪಟ್ಟು ಚಿತ್ರರಂಗದಲ್ಲಿ ಕಟ್ಟಿಕೊಂಡಂತ ಒಂದು ಅಂದ್ರೆ ಒಂದು ಅಭಿಮಾನಿಗಳ ಬಳಗದ ಜೊತೆಗೇನೆ ಬೇರೆ ಬೇರೆ ಸ್ನೇಹಿತರನ್ನ ಕೂಡ ಸಂಪಾದಿಸಿಕೊಂಡಿದ್ದಾರೆ. ಹೀಗಾಗಿ ಸಹಜವಾಗಿ ಒಂದು ರಾಜಕೀಯದ ಪಕ್ಷದ ಪರವಾಗಿ ನಿಲ್ಲುವಂತ ಪ್ರಶ್ನೆ ಇಲ್ಲಿ ಬರುತ್ತೆ. ಇನ್ನು ನೀವು ಕೇಳಿದ ಹಾಗೆ ದಕ್ಷಿಣ ಭಾರತದ ರಾಜಕೀಯದಲ್ಲಿ ಕರ್ನಾಟಕವನ್ನ ಹೊರತುಪಡಿಸಿ ನೋಡೋದಾದ್ರೆ ಸಿನಿಮಾದವರು ಸಕ್ರಿಯವಾದಂತ ಪಾತ್ರವನ್ನ ವಹಿಸಿದ್ದಾರೆ. ಅದು MGR ಇರ್ಬೋದು, ಜಯಲಲಿತಾ ಇರ್ಬೋದು, ಅಥವಾ ಕರುಣಾನಿಧಿ ಇರ್ಬೋದು, NTR ಇರ್ಬೋದು, ಹೀಗೆ ಪ್ರತಿಯೊಬ್ರು ಕೂಡ ಉನ್ನತವಾದಂತ ಸ್ಥಾನಕ್ಕೆ ಏರಿದ್ದಾರೆ ಕೂಡ. ಆದ್ರೆ ಕರ್ನಾಟಕದಲ್ಲಿ ಇಲ್ಲಿಯವರೆಗೂ ಸಿನಿಮಾ ನಟರು ಅವರನ್ನ ಸ್ಟಾರ್ಗಳು, ಹೀರೋಗಳನ್ನಾಗಿ ಬೆಳ್ಳಿತೆರೆಯಲ್ಲಿ ಜನ ನೋಡ್ತಾ ಇದ್ರು, ಜನನಾಯಕರನ್ನಾಗಿ ಒಪ್ಪಿಕೊಂಡಂತ ಉದಾಹರಣೆಗಳು ಅತ್ಯಂತ ಕಡಿಮೆ ಇದ್ದಾವೆ. ಹಾಗಂದ ಮಾತ್ರಕ್ಕೆ ನಿನ್ನೆ ಇದ್ದ ಹಾಗೆ ಇವತ್ತು ಇರಬೇಕು, ನಿನ್ನೆ ಯಾರು ಬೆಂಬಲ ಕೊಟ್ಟಿಲ್ಲ ಅಂದ್ರೆ ಇವತ್ತು ಕೊಡಬಾರ್ದು ಅಂತಕ್ಕಂಥದ್ದು ಕೂಡ ಇಲ್ಲ. ಆದ್ರೆ ಇಲ್ಲಿ ಸುದೀಪ್ ಅವರು ಒಂದು ರಾಷ್ಟ್ರೀಯ ಪಕ್ಷ, ಬಿಜೆಪಿ ಅಂತ ರಾಷ್ಟ್ರೀಯ ಪಕ್ಷಕ್ಕೆ ಹೋದಾಗ ಅವರ ವೈಯಕ್ತಿಕ ವರ್ಚಸ್ಸು ಎಷ್ಟರ ಮಟ್ಟಿಗೆ ಅಲ್ಲಿ ಕೆಲಸ ಆಗುತ್ತೆ. ಈಗ ಅವರೇ ಒಂದು ಪಕ್ಷವನ್ನ ಸ್ಥಾಪನೆ ಮಾಡಿ ಅವರಿಗೆ ಅಭೂತಪೂರ್ವವಾದಂತ ಒಂದು ಜನಬೆಂಬಲ ವ್ಯಕ್ತವಾದಂತ ಸಂದರ್ಭದಲ್ಲಿ ಅವರಿಗೆ ಇರ್ತಕ್ಕಂಥ ಅಂತಸ್ತಿರ್ಬೋದು, ಅವರನ್ನ ಜನ ಮತ್ತು ದೇಶದ ರಾಜಕಾರಣ ನೋಡುವಂತ ಒಂದು ದೃಷ್ಟಿಕೋನವನ್ನೇ ಬೇರೆ ಆಗಿರುತ್ತೆ. ಅದೇ ಅವರು ಒಂದು ಈಗ ಬಿಜೆಪಿ ಇರ್ಬೋದು ಅಥವಾ ಕಾಂಗ್ರೆಸ್ ಇರ್ಬೋದು, ಈ ರೀತಿಯಾಗಿರ್ತಕ್ಕಂಥ ರಾಷ್ಟ್ರೀಯ ಪಕ್ಷದ ಒಂದು ಭಾಗವಾಗಿ ಒಬ್ಬ ಕಾರ್ಯಕರ್ತನಾಗಿ ಸೇರ್ಕೊಂಡಾಗ ಅವರ ಕೇವಲ ಜನಪ್ರಿಯತೆ ಮಾತ್ರ ನಾವು ಪರಿಗಣಿಸಿ ಈ ರೀತಿಯಾಗಿರ್ತಕ್ಕಂಥ ಒಂದು ಅವಕಾಶ ಸಿಕ್ಕಿದೆಯಾ ಅಂತ ಸಹಜವಾದಂತ ಪ್ರಶ್ನೆ ಕೂಡ ಅಲ್ಲಿ ಮೂಡಕ್ಕೆ ಶುರುವಾಗುತ್ತೆ. ಪೃಥ್ವಿ, ಓಕೆ, ಥ್ಯಾಂಕ್ ಯು ರಾಘವೇಂದ್ರ ಗುಡಿ ನಿಮ್ಮೆಲ್ಲ ಮಾಹಿತಿಗಾಗಿ. ಇಲ್ಲಿ ಸಹಜವಾಗಿ ಸುದೀಪ್ ಅವರು ಬೆಂಬಲ ಕೊಡ್ತಾರೆ ಅನ್ನುವಂಥ ನಿರೀಕ್ಷೆ ಇತ್ತಲ್ಲ, ಸೇರ್ಕೊಳ್ಳೋದು ಬೇಡ, ಅಟ್ಲೀಸ್ಟ್ ಬೆಂಬಲ ಕೊಟ್ಟಿದ್ದಿದ್ರೆ ಬಿಜೆಪಿಗೆ ಒಂದು ದೊಡ್ಡ ನಿರೀಕ್ಷೆ ಇತ್ತು. ಬಿಕಾಸ್ ಮೀಸಲನ್ನ ಜಾಸ್ತಿ ಮಾಡಿದ್ರು SC/STಗಳಿಗೆ, ಅದು ವರ್ಕೌಟ್ ಆಗಬೇಕು ಅಂದ್ರೆ ದೊಡ್ಡ ನಾಯಕರ ಬೆಂಬಲ ಬೇಕಾಗಿತ್ತು. ನೋಡಿ, ಇವರೆಲ್ಲ ಒಪ್ಕೊಂಡಿದ್ದಾರೆ, ನಿಮ್ಮ ಮತ ಬಿಜೆಪಿ ಕೊಡಿ, ಮತ್ತಷ್ಟು ಅಭಿವೃದ್ಧಿ ಆಗುತ್ತೆ ನಿಮ್ಮ ಸಮುದಾಯ ಅನ್ನುವಂಥದ್ದನ್ನ ಬಿಂಬಿಸ್ಕೊಳ್ಬಹುದಾಗಿತ್ತು. ಆದರೆ ಸುದೀಪ್ ಅವರ ಈ ನಡೆ ಬಿಜೆಪಿಗೆ ನಿರಾಸೆಯನ್ನ ತಂದಿದೆ. ನಮ್ಮ ರಾಜ್ಯದಲ್ಲಿ 15 ST ಸಮುದಾಯದ ಮೀಸಲು ಕ್ಷೇತ್ರಗಳಿದಾವೆ, 31 SC ಸಮುದಾಯದ ಮೀಸಲು ಕ್ಷೇತ್ರಗಳು ಇರುವಂತದ್ದು. ಸ್ಪೆಷಲಿ ವಾಲ್ಮೀಕಿ ಸಮುದಾಯಕ್ಕೆ ಸೇರುವಂತ ಹಿನ್ನೆಲೆಯಲ್ಲಿ ಸುದೀಪ್ ಅವರು ಆ ಒಂದು ಕ್ಷೇತ್ರಗಳಲ್ಲಿ ಹೆಚ್ಚಿನದಾಗಿ ಪ್ರಚಾರವನ್ನ ಮಾಡಿಸ್ಬಿಟ್ಟು ಆ ಕ್ಷೇತ್ರಗಳನ್ನ ಗೆಲ್ಲುವಂತ ನಿಟ್ಟಿನಲ್ಲಿ ಬಿಜೆಪಿಯ ಒಂದು ಪ್ಲಾನ್ ಇತ್ತು. ಈಗ ಆಲ್ರೆಡಿ ಕಳೆದ ಬಾರಿ 2018ರ ಎಲೆಕ್ಷನ್ ಸಂದರ್ಭದಲ್ಲಿ 6 ಕ್ಷೇತ್ರಗಳಲ್ಲಿ ST ಕ್ಷೇತ್ರಗಳಲ್ಲಿ ಗೆದ್ದಿದ್ರು. ಈಗ ಸುಮಾರು 15 ಕ್ಷೇತ್ರಗಳನ್ನು ಕೂಡ ಟಾರ್ಗೆಟ್ ಮಾಡ್ಕೊಂಡಿತ್ತು ಬಿಜೆಪಿ.
ಬರೀ 15 ಕ್ಷೇತ್ರಗಳು ಮಾತ್ರ ಅಂತಲ್ಲ, ಇದು ಪ್ಯಾನ್ ಕರ್ನಾಟಕ ಇರುವಂತ ಸಮುದಾಯ, ವಾಲ್ಮೀಕಿ ಸಮುದಾಯ. ಸೊ ಹೀಗಾಗಿ ಅಲ್ಲೆಲ್ಲ ಕಡೆನೂ ಕೂಡ ಒಂದೊಂದು ಕ್ಷೇತ್ರದಲ್ಲಿ 2-3 ಸಾವಿರ ವೋಟ್ ಆದ್ರೂ ಜಾಸ್ತಿ ಆಗಲಿ ಪರವಾಗಿಲ್ಲ, ಆದ್ರೆ ಅದು ಗೆಲುವನ್ನ ನಿರ್ಧರಿಸುವಂತ ವೋಟ್ಗಳಾಗಿರ್ತಾವೆ ಅನ್ನುವಂತ ಲೆಕ್ಕಾಚಾರ ಬಿಜೆಪಿಗೆ ಇತ್ತು. ಅದರ ಜೊತೆಗೆ ಮುಂದೆ ಎಲ್ಲ ದಕ್ಷಿಣ ಭಾರತದಲ್ಲಿ ಕೆಲವೊಂದು ರಾಜ್ಯಗಳಲ್ಲಿ ಚುನಾವಣೆ ಇದೆ. ಈ ಸಂದರ್ಭದಲ್ಲೂ ಕೂಡ ಇವರು ನಮಗೆ ಬೆಂಬಲವಾಗಿ ನಿಂತ್ಕೊಂಡಂತ ಟೈಮ್ನಲ್ಲಿ ಅಲ್ಲೂ ಕೂಡ ಪ್ರಚಾರಕ್ಕೆ ಬಳಸ್ಕೊಳ್ಬಹುದು ಅನ್ನುವಂತ ಲೆಕ್ಕಾಚಾರ ಬಿಜೆಪಿಗೆ ಇತ್ತು. ಯಾಕೆಂದ್ರೆ ಕಳ್ಕೊಳ್ಳುವಂಥದ್ದೇನೂ ಇಲ್ಲ ದಕ್ಷಿಣ ಭಾರತದಲ್ಲಿ, ಬಿಜೆಪಿಗೆ ಬಂದಷ್ಟು ಕೂಡ ಪ್ಲಸ್ ಆಗುತ್ತೆ. ಸೊ ಹೀಗಾಗಿ ಸುದೀಪ್ ಅವ್ರನ್ನ ಇಟ್ಕೊಂಡು ಮತ್ತಷ್ಟು ಮತಗಳಿಕೆ ಪ್ರಮಾಣವನ್ನ ಜಾಸ್ತಿ ಮಾಡಿಕೊಳ್ಳುವಂತ ಲೆಕ್ಕಾಚಾರವನ್ನ ಬಿಜೆಪಿ ಹಾಕಿತ್ತು. ಅದರಲ್ಲಿ ಒಂದು ಸಕ್ಸಸ್ ಅನ್ನ ಕಾಣುವಂತ ಒಂದು ನಿರೀಕ್ಷೆಯನ್ನ ಇಟ್ಕೊಂಡಿದ್ರು. ಆದ್ರೆ ನಮ್ಮ ರಾಜ್ಯದಲ್ಲಿ ರಾಜಕೀಯ ಟೋಟಲಿ ಡಿಫ್ರೆಂಟ್. ಬಿಕಾಸ್ ರಾಜಕಾರಣಕ್ಕೆ ಸಿನಿಮಾ ನಟರು ಹೊಸದೇನಲ್ಲ, ಬೆಂಬಲವನ್ನ ಕೊಡುವಂಥದ್ದಾಗ್ಲಿ ಅಥವಾ ಪ್ರಚಾರವನ್ನ ಮಾಡುವಂಥದ್ದಾಗ್ಲಿ ಆ ಕ್ಷಣಕ್ಕೆ ಮಾತ್ರ ಆ ವೇವ್ ಇರುತ್ತೆ, ಮರುಕ್ಷಣನೇ ಆ ಟ್ರೆಂಡ್ ಚೇಂಜ್ ಆಗ್ಬಿಟ್ಟಿರುತ್ತೆ. ನಾವು ಬೆಳಗ್ಗೆಯಿಂದಲೂ ಕೂಡ ಒಂದು ಹೇಳ್ತಾ ಇದ್ವಿ, ಅಂಬರೀಷ್ ಅವರ ವಿಚಾರ ಹೇಳ್ತಾ ಇದ್ವಿ. ಅದರ ಜೊತೆಗೆ ರಾಜಕಾರಣಕ್ಕೆ ತುಂಬಾ ಉತ್ತುಂಗದಲ್ಲಿ ನೇಮಿದ್ದಂಥ ನಾಯಕ ನಟರೆಲ್ಲರೂ ಕೂಡ ಈಗ ಆಲ್ರೆಡಿ ಬಂದು ಹೋಗ್ಬಿಟ್ಟಿದ್ದಾರೆ. ಕೆಲವರಷ್ಟೇ ಅದರಲ್ಲಿ ಸಕ್ಸಸ್ ಕಂಡಿರುವಂಥದ್ದು. ಒಂದು ಎಕ್ಸಾಂಪಲ್ ಕೊಡೋದಾದ್ರೆ ಅನಂತ್ನಾಗ್ ಅವರಿಂದ ಹಿಡಿದುಬಿಟ್ಟು ಅಂಬರೀಷ್ ಅವರಾಗಿರ್ಬೋದು, CP ಯೋಗೇಶ್ವರ್ ಅವರಾಗಿರ್ಬೋದು, ಅದರ ಜೊತೆಗೆ ಜಗ್ಗೇಶ್ ಅವರು, BC ಪಾಟೀಲ್ ಅವರು, ರಮ್ಯಾ ಅವರು, ತಾರಾ, ಉಮಾಶ್ರೀ ಅವರು, ಈ ರೀತಿಯಾಗಿ ಒಂದು ದೊಡ್ಡ ಲಿಸ್ಟೇ ಸಿಕ್ಬಿಡುತ್ತೆ ದ್ವಾರಕೀಶ್ ಅವರು ಸೇರಿದಂತೆ. ಆದರೆ ಕೆಲವರು ಮಾತ್ರ ಇದರಲ್ಲಿ ಸಕ್ಸಸ್ ಆಗಿದ್ದು. ನಮಗೆ ಕಾಣಿಸೋದು ಯಾರಪ್ಪ ಅಂದ್ರೆ ಅಂಬರೀಷ್ ಅವರು ಕಾಣಿಸ್ತಾರೆ. ಈವನ್ CP ಯೋಗೇಶ್ವರ್ ಅವರು ಕೂಡ ಅಷ್ಟೇ, ಅಟ್ ಪ್ರೆಸೆಂಟ್ BC ಪಾಟೀಲ್ ಅವರು ಕೂಡ ಅಷ್ಟೇ. ಅವರೆಲ್ಲರೂ ಕೂಡ ಕ್ಯಾಬಿನೆಟ್ ದರ್ಜೆಯ ಮಂತ್ರಿಗಳಾಗಿ ಸೇವೆಯನ್ನ ಸಲ್ಲಿಸಿದಂಥವರು. ಸೊ ಹೀಗಾಗಿ ಇಲ್ಲಿ ಪ್ರಮುಖವಾಗಿ ಈ ರೀತಿಯಾಗಾದ್ರೂ ಒಂದು ವರ್ಕೌಟ್ ಆಗುತ್ತಾ ಅನ್ನುವಂಥ ನಿರೀಕ್ಷೆಯನ್ನ ಇಟ್ಕೊಂಡಿದ್ರು. ಆದರೆ ಬಿಜೆಪಿಗೆ ಎಲ್ಲ ಒಂದ್ ಕಡೆ ಇದು ಸಹಜವಾಗಿ ನಿರಾಸನೆ. ನಿಮಗೆ ತೋರಿಸ್ತಾ ಇದ್ವಿ ಎಲ್ಲೆಲ್ಲಿ ಪರಿಣಾಮ ಬೀರಬಹುದಾಗಿತ್ತು, ಇವ್ರೇನಾದ್ರೂ ಅಧಿಕೃತವಾಗಿ ನನ್ನ ಬೆಂಬಲ ಬಿಜೆಪಿಗೆ ಅಂತಾನೆ ನೋಡೋದಾಗಿದ್ರೆ ಅದು ST ಮೀಸಲು ಕ್ಷೇತ್ರ ಅಂತ ಹೇಳ್ತಾ ಇದೆ. ಕಲ್ಯಾಣ ಕರ್ನಾಟಕ ಭಾಗ ಮೇನ್ ಆಗಿ ಟಾರ್ಗೆಟ್ ಮಾಡ್ಕೊಂಡಿತ್ತು ಬಿಜೆಪಿ ಹೆಚ್ಚಿನ ಸ್ಥಾನವನ್ನು ಗೆಲ್ಲುವಂತ ನಿಟ್ಟಿನಲ್ಲಿ. ಬಿಕಾಸ್ ವಾಲ್ಮೀಕಿ ಸಮುದಾಯ ಇದೆಯಲ್ಲ, ಅಲ್ಲಿ ಬಳ್ಳಾರಿಯಲ್ಲಿ ಹೆಚ್ಚಿನದಾಗಿದ್ದಾರೆ. ಅದರ ಜೊತೆಗೆ ರಾಯಚೂರು, ಚಿತ್ರದುರ್ಗ, ಇನ್ನ ಬೆಳಗಾವಿ ಆಗಿರ್ಬೋದು, ಯಾದಗಿರಿ, ಕಲಬುರಗಿ, ಇಲ್ಲೂ ಕೂಡ ಹೆಚ್ಚಿನದಾಗಿ ಅವರ ಮತ ಪ್ರಮಾಣ ಇರುವಂಥದ್ದು. ಅಲ್ಲೆಲ್ಲ ಕಡೆನೂ ಕೂಡ ವರ್ಕೌಟ್ ಆಗಿರೋದು. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹೆಚ್ಚಿನ ಸ್ಥಾನವನ್ನ ಗೆದ್ದಂತ ಸಂದರ್ಭದಲ್ಲಿ ಪೂರ್ಣ ಬಹುಮತವನ್ನ ಪಡೆಯುವಂತ ನಿಟ್ಟಿನಲ್ಲಿ ಅದು ಸಹಕಾರ ಆಗುತ್ತೆ ಅನ್ನುವಂಥದ್ದೇ ಬಿಜೆಪಿಯ ನಿರೀಕ್ಷೆ ಇದ್ದಿದ್ದು. ಸ್ಪೆಷಲಿ ಕಲ್ಯಾಣ ಕರ್ನಾಟಕ ಭಾಗ ಮತ್ತು ಮಧ್ಯ ಕರ್ನಾಟಕ ಭಾಗದಲ್ಲಿ ಹೆಚ್ಚಿನದಾಗಿ ಇರುವಂತ ಹಿನ್ನೆಲೆಯಲ್ಲಿ ಈ ಸಮುದಾಯ ಅಲ್ಲೆಲ್ಲ ಕಡೆನೂ ಹೆಚ್ಚಿನದಾಗಿ ಒಂದು ಪ್ರಚಾರವನ್ನ ಮಾಡಿಸಬಹುದು ಅನ್ನುವಂಥ ಲೆಕ್ಕಾಚಾರವನ್ನ ಬಿಜೆಪಿ ಹಾಕೊಂಡಿತ್ತು. ಇದು ನಿರಾಸೆ. ಇಲ್ಲ ಒಂದ್ ಕಡೆ ಕಾಂಗ್ರೆಸ್ಗೆ ಈಗ ಖುಷಿಯಾಗಿರುತ್ತೆ. ಬಿಕಾಸ್ ಒಬ್ಬ ದೊಡ್ಡ ನಟ ಹೋಗಿ ಸಪೋರ್ಟ್ ಮಾಡಿದಿದ್ರೆ ಕಾಂಗ್ರೆಸ್ ಸಹಜವಾಗಿ ಮತ್ತೆ ಅಧಿಕಾರಕ್ಕೆ ಬರಬೇಕು ಅನ್ನುವಂಥ ನಿರೀಕ್ಷೆ ಇಟ್ಕೊಂಡಿದ್ರಲ್ಲ, ಅದೆಲ್ಲದಕ್ಕೂ ಕೂಡ ಒಂದು ಸ್ವಲ್ಪ ತಣ್ಣೀರೆಸ್ದಂತಾಗಿರೋದು. ಸ್ವಲ್ಪ ನಿರಾಳರಾಗ್ತಾ ಇದ್ದಾರೆ ಕಾಂಗ್ರೆಸ್ನವರು. ಬಿಕಾಸ್ ಸುದೀಪ್ ಅವರು ನನ್ನ ಬೆಂಬಲ ನನ್ನ ಆಪ್ತರಾಗಿರುವಂಥ ಬೊಮ್ಮಾಯಿ ಅವರಿಗೆ ಮಾತ್ರ. ಬೇಕಿದ್ರೆ DK ಶಿವಕುಮಾರ್ ಅವರು ನನ್ನ ಆಪ್ತರ, ಅವ್ರು ಕರೆದ್ರು ಬೇಕಿದ್ರು ಹೋಗ್ತೀನಿ ಅಂತ ಹೇಳಿದಂಥ ಹಿನ್ನೆಲೆಯಲ್ಲಿ ಒಂದು ಆಶಾಭಾವನೆ ಇದೆ. ಬಿಜೆಪಿಯವರು ಎಲ್ಲ ಕಡೆ ರೌಂಡ್ ಸೋರ್ಸಿದ್ರೆ ನಾವು ಕರ್ಕೊಂಬರೋಣ ಬೇಕಿದ್ರೆ ಸುದೀಪ್ ಅವರನ್ನ, ಏನ್ ಇಂಪ್ಯಾಕ್ಟ್ ಆಗಿರುತ್ತೆ ಅದು ನೆಗೆಟಿವ್ ಇಂಪ್ಯಾಕ್ಟ್ ಕೂಡ ಮಾಡ್ಬೋದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಈಗ ಕಾಂಗ್ರೆಸ್ ಬಂದಿರ್ಬೋದು ಅಂತ ಕಾಣಿಸುತ್ತೆ. ನೋಡೋಣ ಏನೇನು ಆಗುತ್ತೆ ಅಂತ.